ನೋಡಿ, ನಿಮ್ ಕಡೆ ಮಳೆ ಬೀಳೋಕ್ಕಿಂತ ಮೊದಲು ಏನು ನಾದ ಇತ್ತು, ಈಗ ಮಳೆ ಬಿದ್ದ ಮೇಲೆ ಏನು ನಾದ ಚೇಂಜ್ ಆಗಿದೆಯೋ ಆಲಿಸಿ. ಇದು ನಮ್ಮೊಳಗೆ ಸತತ ಇರಬೇಕಾದ್ದು ಅಷ್ಟೇ. ಈ ಪ್ರಶಾಂತತೆ, ಈ ಮೌನ, ಈ ನಾದ, ಇದರ ಆಚೆ ನೀವ್ ಏನ್ ಕೆಲಸ ತಗೊಂಡು ಹೋಗ್ತಿರೋ, ಕೆಲಸ ಮಾಡ್ತಿರೋ, ಅದು ನಿಮ್ಮ ವ್ಯಕ್ತಿಗತ ಜವಾಬ್ದಾರಿ. ಆದ್ರೆ ಇದು ಬೇಸ್ ಪಾಯಿಂಟ್. ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಹೇಳ್ತಾರ ಪ್ಲೀಸ್? ಅಥವಾ ಏನಾದ್ರು ಕೇಳ್ತಾರ? ಇಲ್ಲಾಂದ್ರೆ ಈ ಪ್ರಶಾಂತತೆಯಿಂದ ಇಡೀ ದಿನ ಸಾಗಿಸಿ. ಮಾಸ್ಟರ್ಸ್ PSSM ಅಲ್ಲಿ ಆಕ್ಚುಲಿ ಪ್ರವಚನ ಅನ್ನೋದೇ ಇಲ್ಲ, ಲೆಕ್ಚರ್ ಅನ್ನೋದೇ ಇಲ್ಲ. ಸರ್ 5 ನಿಮಿಷ ಕ್ಲಾಸ್ ತಗೊಂಡು ಗಂಟೆ ಕ್ಲಾಸ್ ನಡೆಸ್ತೀವಿ. ಅದು 5 ನಿಮಿಷ 10 ನಿಮಿಷ ಯಾಕೆ? ಆ ಗಂಟೆ ಕ್ಲಾಸಿಗೆ ನಮ್ಮನ್ನ ಅಣಿಗೊಳಿಸೋದಕ್ಕೆ. ಕ್ಲಾಸ್ ಆದ್ಮೇಲೆ ಒಂದೊಂದ್ಸಲ ಧ್ಯಾನ ಮಹಾಯಜ್ಞ, ಪ್ರತಿ ಧ್ಯಾನ ಮಹಾಯಜ್ಞ ಅಥವಾ ಧ್ಯಾನ ಮಹಾಚಕ್ರದಲ್ಲಿ 15, ಮ್ಯಾಕ್ಸಿಮಮ್ ಒಂದು 10-15 ನಿಮಿಷ ತಗೊಳ್ತಿದ್ರು ಕ್ಲಾಸ್. ಒಂದು 15-20 ನಿಮಿಷ, ಬಹುಶಃ ದಾಟಿ ಎಂದು ಹೋಗಿಲ್ಲ. ಅದು ಏನಕ್ಕೆ? ನಾವು ಒಂದು ಒಂದು ಗಾಜಿನ ಹರಳು ಅಂತ ಇಟ್ಕೊಳ್ರಿ. ಆ ಹರಳನ್ನ ಅಲ್ಲಲ್ಲೇ ಕೆತ್ತಿ ತೆಗೆದು ಅದನ್ನು, ಅದು ನಿಜವಾದ ವಜ್ರ ಅನ್ನೋದು ಜಗತ್ತಿಗೆ ತೋರಿಸೋದು. ನಿಮ್ಮೊಳಗೆ ನಿಜವಾದ ವಜ್ರ ಒಳಗಿದೆ, ಗಾಜಿನಂತೆ ನೀವಿದ್ದೀರಿ ಅಂತ ಆ ಪಾಲಿಶ್ ಮಾಡಿ ಅದನ್ನ ಕೆತ್ತಿ ತೆಗೆದು ನಿಲ್ಸೋದಕ್ಕೆ 15-20 ನಿಮಿಷ ತೋರುತ್ತೆ ಮ್ಯಾಕ್ಸಿಮಮ್. ಅದು ಹೊಡೆತ ಹೆಂಗಿರ್ತಿತ್ತು ಅಂತ ನೋಡ್ತಿರಲ್ಲ ನೀವು. ಆ ಧ್ಯಾನ ಕಾರ್ಯಕ್ರಮಗಳ ಮುಗಿದ್ಮೇಲೆ ಪತ್ರಿ ಸಂದೇಶಗಳ ತೋರಿಸ್ತಾರಲ್ಲ, ಆ ಹೊಡೆತ. ಅದು ಬಿಟ್ರೆ ಪ್ರತಿನಿತ್ಯ ಕಾರ್ಯಕ್ರಮದಲ್ಲಿ ಧ್ಯಾನ ಮುಗಿದ್ಮೇಲೆ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದು. ಯಾಕೆ ಅಂದ್ರೆ ಮಾಸ್ಟರ್ಸ್ ಇಲ್ಲಿ ನಮ್ಮನ್ನ ನಾವು ತಿದ್ಕೊಳ್ಳೋದಿದೆ. ನಮ್ಮ ಲೋಪದೋಷಗಳನ್ನ ನಾವು ಗೊತ್ತು ಮಾಡ್ಕೊಳ್ಳೋದಿದೆ. ನಮ್ಮ ಲೋಪದೋಷಗಳನ್ನ ನಾವು ಗೊತ್ತು ಮಾಡ್ಕೊಳ್ಳೋದಿದ್ರೆ ಇನ್ನೊಬ್ರು ನಮ್ಮನ್ನ ಗೊತ್ತು ಮಾಡಿ ಗುರುತಿಸಿ ಹೇಳೋದಕ್ಕೆ ಶುರು ಮಾಡ್ತಾರೆ. ಆ ಹೇಳೋದಕ್ಕೆ ಶುರು ಮಾಡಿದ್ಮೇಲೆ ನಾವು ಸೂಕ್ಷ್ಮವಾಗಿ ಕಿವಿಯೊಳಗೆ ಹಾಕೊಳ್ತಾ ಇದ್ರೆ ಟೀಕಿಸೋದಕ್ಕೆ ಶುರು, ನಿಂದಿಸೋದಕ್ಕೆ ಶುರು, ಬೇರೆ ಬೇರೆ ಫಾರ್ಮ್ ಅಲ್ಲಿ. ಅಷ್ಟಕ್ಕೂ ಆಗದೆ ಇತ್ತಲ್ಲೇ ಈಗ ನೀವು ಅಂತಿರಲ್ಲ, ನನಗೆ ತುಂಬಾ ಶತ್ರುಗಳ ಕಾಟ ರೀ, ಅವ್ರಿಗೆಲ್ಲ ಹೊಟ್ಟೆ ಉರಿ, ಅವರೆಲ್ಲ ನನ್ಗೆ ಹೀಗ್ ಮಾಡ್ತಾರೆ, ಅವರೆಲ್ಲ ನನಗೆ ಹಾಗೆ ಮಾಡ್ತಾರೆ, ನಾನು ನೋಡಿದ್ರೆ ಅವ್ರಿಗೆ ಏನು ಮಾಡೋದಿಲ್ಲ. ಅವರು ಸೂಕ್ಷ್ಮವಾಗಿ ಆಯಾ ಜನ್ಮಗಳಲ್ಲಿ ನಿಮಗೆ ಹೇಳಿದಾಗ ನೀವು ಅದನ್ನ ಅರ್ಥ ಮಾಡ್ಕೊಂಡು ತಿದ್ಕುವಂತ ಸಂಕೇತಗಳನ್ನ ಕೊಟ್ಟಾಗ ತಿದ್ಕೊಂಡಿಲ್ಲ. ಅವರು ಒಂದು ಪಾಠ ಕಲಿಸ್ತಾ ಇದ್ದಾರೆ. ಈಗ ನಿಮ್ಗೆ ಅದು ಆ ಮೇಲಿನ ಲೇಯರ್ ದಪ್ಪ ಆಗ್ತಾ 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 ತುಂಬಾ ಹಾರ್ಡ್ ಆಗಿದೆ. ಆ ಹಾರ್ಡನ್ನ ನೀವು ಒಡೆದು ತೆಗೆಯೋದಕ್ಕೆ ನಿಮಗೆ ಅಭಿಮಾನ ಸಾಲ್ತಾ ಇಲ್ಲ. ಯಾಕೆ? ಅವ್ರು ನಡೆದಂಗೆ ನಾನು ಚೇಂಜ್ ಆದ್ರೆ ನಂದೇನು ಉಳಿತು? ಚೇಂಜ್ ಆಗಿ ನೋಡಿ, ಏನು ಉಳಿದೇ ಇದ್ರೆ ಒಳ್ಳೇದೇ ಆಯ್ತು. ನೀವು ಬಹಿರಂಗದಲ್ಲಿಯೂ ಪ್ಯೂರಿಫೈ ಆಗಿ ನೋಡಿ, ಅಂತರಂಗದಲ್ಲಿ ಅಷ್ಟೇ ಯಾಕೆ?
ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್, ಬಹಿರಂಗದ ಪ್ಯೂರಿಫಿಕೇಶನ್ ಅಂತರಂಗದ ಪ್ಯೂರಿಫಿಕೇಶನ್ಗೆ ಸಾಕ್ಷಿ. ಈಗ ಕೆಲವೊಬ್ಬರ ಮನಸ್ಸಲ್ಲಿ ಪ್ರಶ್ನೆ, ಕೆಲವೊಬ್ಬರು ಬಹಿರಂಗದಲ್ಲಿ ಮಾತ್ರ ಪ್ಯೂರಿಫೈ ಆಗಿರ್ತಾರಲ್ಲ ಸರ್, ಅದು ಅವ್ರಿಗೆ ಬೇಕು. ಅವರು ಅಂತರಂಗದಲ್ಲಿ ಪ್ಯೂರಿಫೈ ಆದ್ಮೇಲೆ ಬಹಿರಂಗದಲ್ಲಿ ಆವಾಗ ಪ್ಯೂರಿಫೈ, ಅದು ಇನ್ನೂ ಟಫ್. ಆ ಸೈಕಲ್ ಕಂಪ್ಲೀಟ್ ಮಾಡ್ತಾರಲ್ಲ, ಆವಾಗ ಅದರಷ್ಟು ದೊಡ್ಡ ಚಾಲೆಂಜ್ ಇನ್ನೊಂದು. ಹಾಗಾದ್ರೆ ನಾವು ಏನ್ ಮಾಡ್ಬೇಕು ಮಾಸ್ಟರ್ಸ್? ಈ ಯಜ್ಞದಲ್ಲಿ ತೊಡಗಿರೋರು, ನಮ್ಮನ್ನ ನಾವು ಪ್ಯೂರಿಫಿಕೇಶನ್ ಪಾತಲ್ಲಿ ತಂದ್ಕೊಂಡವರು, ನನ್ನ ದೈನಂದಿನ ಜೀವನದಲ್ಲಿ ನಾನು ಬಹಿರಂಗವಾಗಿ ನನ್ನ ಬಿಹೇವಿಯರ್ ಅಲ್ಲಿ ಪ್ಯೂರಿಫೈ ಆಗಿದೆನಾ ಇಲ್ವಾ? ಬೆಳಿಗ್ಗೆಯಿಂದ ಗಂಡ ಹೆಂಡತಿ ಜೊತೆಗೆ, ಹೆಂಡತಿ ಗಂಡನ ಜೊತೆಗೆ ವ್ಯವಹಾರ ಹಿಡ್ಕೊಂಡು, ಮಕ್ಕಳ ಜೊತೆ, ತಂದೆ ತಾಯಿ ಜೊತೆ, ಅತ್ತೆ ಮಾವನ ಜೊತೆ ವ್ಯವಹಾರ ಹಿಡ್ಕೊಂಡು, ಇಡೀ ದಿನ ನಮ್ ಜಾಬ್, ಬಿಸ್ನೆಸ್, ಅಗ್ರಿಕಲ್ಚರ್, ಮನೆಗೆಲ್ಸ ಏನೆಲ್ಲವನ್ನ ಮುಗಿಸ್ಕೊಂಡು, ಧ್ಯಾನ ಮುಗಿಸ್ಕೊಂಡು ನಾವು ಮಲ್ಗೋವರೆಗೂ ನಾವು ನನ್ನೆದುರಿಗೆ ಬಂದಂತವ್ರ ಜೊತೆಗೆ ನಾನು ಪರಿಶುದ್ಧವಾಗಿ ವ್ಯವಹರಿಸಿದ್ದೇನ ಇಲ್ಲ? ಇಲ್ಲ ಅಂದ್ರೆ ಅಲ್ಲಿ ತಿದ್ಕೊಳ್ಳೋ ಅಗತ್ಯ ಇದೆ, ಅವಶ್ಯಕತೆ ಇದೆ. ನಿಮ್ಗೆ ಹೋಮ್ವರ್ಕ್ ಕೊಟ್ಟಾಗಿದೆ, ಚೆಕ್ ಮಾಡ್ಕೊಳ್ಳಿ ಅಂತಾನೂ ಕೊಟ್ಟಾಗಿದೆ. ಈಗ ಇಂತಿಂತಲ್ಲೇ ಚೆಕ್ ಮಾಡ್ಕೊಳ್ಳಿ ಅಂತಾನು ಹೇಳ್ತಾ ಇದ್ದೀವಿ. ಇಷ್ಟು ದಿನಗಳಿಂದ ಅಂತರಂಗ ಸಾಧನೆ ಮಾಡ್ತಾ ಇದ್ದೀರಿ ಮಾಸ್ಟರ್ಸ್, ಯಾಕೆ ನಿಮ್ಗೆ ಅದು ಕಠಿಣ ಆಗ್ತಾ ಇದೆ? ಯಾಕಂದ್ರೆ ಬಹಿರಂಗದಲ್ಲಿ ನೀವು ಬಿಡೋದಕ್ಕೆ ತಯಾರಿಲ್ಲ. ಧ್ಯಾನ ಕುಂತಿರ್ತೀರ, ಒಬ್ರು ಯಾರಾದ್ರೂ ನೆನಪಾಗ್ತಾರ, ಮನಸ್ಸಲ್ಲಿ ಗ್ರಜ್ಜ್ ಬರುತ್ತಾ, ಕೋಪ ಬರುತ್ತಾ, ಅವ್ರಿಗೆ ಹೀಗೇನಾದ್ರೂ ಪಾಠ ಕಲಿಸ್ಬೇಕು ಅಂತ ಒಂದು ಯೋಜನೆ ಬರುತ್ತಾ? ಹೋಯ್ತು ನಿಮ್ಮ ಅಂತರಂಗ ಶುದ್ಧೀಕರಣ. ಆ ಬಹಿರಂಗ ಅಶುದ್ಧತೆಯಿಂದ ಅಂತರಂಗ ಅಶುದ್ಧತೆ, ಕಲುಷತೆ ಇನ್ನೂ ಉಳ್ಕೊಂಡಿದೆ. ನಿಮ್ಗೆ ಇನ್ನು ಮುಂದೆ ಶಂಬಾಲ ಪಾಠ ಶುರು ಆಗಲಿದೆ. ಈ ಹಿಂದೆ 21 ದಿನದ ಬುದ್ಧ ಪೂರ್ಣಿಮಕ್ಕಿಂತ ಮೊದಲಿನ 21 ದಿನದ ನೀವು ಪಾಠಗಳನ್ನ ನೀವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಶಂಬಾಲಕ್ಕೆ ಹೆಂಗೆ ಪ್ರವೇಶ ಮಾಡ? ಈ ಸಮಾಜದಲ್ಲೇನೆ ನೀವು ಶುದ್ಧೀಕರಣಗೊಂಡಿಲ್ಲ, ಇನ್ನು ಪರಿಪೂರ್ಣ ಶುದ್ಧೀಕರಣಗೊಂಡ ಸಮಾಜದಲ್ಲಿ ನಿಮ್ಗೆ ಹೆಂಗೆ ಪ್ರವೇಶ ಸಿಗುತ್ತೆ? ಯಾವ ಹಕ್ಕಿನಿಂದ ನೀವಲ್ಲಿ ಪ್ರವೇಶ ಬಯಸ್ತೀರಿ? ಏನ್ ಸರ್, ಬೇರೆ ಎಲ್ಲಾ ಕ್ಲಾಸ್ಗಳಲ್ಲಿ ಎಷ್ಟೆಷ್ಟು ತಡ ಎಕ್ಸ್ಪೀರಿಯನ್ಸು, ಹಾಸ್ಟೆಲ್ ಎಕ್ಸ್ಪೀರಿಯನ್ಸು ಸಿಕ್ಕಾಪಟ್ಟೆ, ಎಲ್ಲ ಚಪ್ಪಾಳೆ, ಎಲ್ಲ ಅದ್ಭುತವಾಗಿ ಅವರನ್ನ ಅದನ್ನ ನೋಡಿದ್ರೆ ನಮಗೂ ಅಂತದನ್ನ ಪಡ್ಕೊಳ್ಬೇಕನ್ಸುತ್ತೆ. ಪರವಾಗಿಲ್ಲ, ಹೋಗಿ, ಈಗಲೇ ಹೋಗಿ. ತಕ್ಷಣವೇ ಹೋಗಿ. ಮಾಸ್ಟರ್ಸ್, ಎನ್ಲೈಟನ್ಮೆಂಟ್ ಅಂದ್ರೆ ಅಂತರಂಗದಲ್ಲಿಯೂ ಸ್ಫಟಿಕದಷ್ಟು ಸ್ಪಷ್ಟ, ಬಹಿರಂಗದಲ್ಲಿಯೂ ಸ್ಫಟಿಕದಷ್ಟು ಸ್ಪಷ್ಟ. ಶೂನ್ಯ ಅದು. ಅದೊಂದೇನೋ ವಿಶೇಷ ಗುಣಗಳ ಕಿರೀಟ ಅಲ್ಲ, ನನಗಿಂತದಿದೆ ಅಂತದಿದೆ ಅನ್ನೋ ಕಿರೀಟ ಅಲ್ಲ. ಅದೊಂದು ಪರಿಪೂರ್ಣ ಪರಿಶುದ್ಧ ಮಹಾಶೂನ್ಯ ಸ್ಥಿತಿ, ಮಹಾಪರಿಶೂನ್ಯ ಸ್ಥಿತಿ. ಆ ಪರಿಶುದ್ಧತೆಯನ್ನು ಪಡ್ಕೊಳ್ಳಿ, ಆ ಪರಿಶುಭ್ರತೆಯನ್ನು ಪಡ್ಕೊಳ್ಳಿ.
ಆ ಮಹಾಪರಿಶೂನ್ಯತೆಯನ್ನು, ಈ ನೇನು ಆಲೋಚನೆಗಳಿಲ್ಲದ ಸ್ಥಿತಿಯನ್ನ ಪಡ್ಕೊಂಡು, ನಾನು ಇದನ್ನ ಪಡ್ಕೊಂಡೆ, ನಾನು ಅದನ್ನ ಪಡ್ಕೊಂಡೆ, ನಾನು ಅದನ್ನ ಪಡ್ಕೊಂಡೆ. ಯೋಗಶಾಸ್ತ್ರದಲ್ಲಿ ಪತಂಜಲಿಗಳು, ಮಹರ್ಷಿಗಳು ಅದ್ಭುತವಾಗಿ ಹೇಳಿದ್ದಾರೆ ಕೊನೆಯ ಅಧ್ಯಾಯದಲ್ಲಿ, 4ನೇ ಅಧ್ಯಾಯದಲ್ಲಿ. ಈ ಸಿದ್ಧಿಗಳಷ್ಟೇ. ಇವುಗಳು ನಿಮ್ಮನ್ನ ಮುಕ್ತ ಸ್ಥಿತಿಗೆ ಕರೆದೊಯ್ಯಲಾರು. ನಿಮ್ಮ ಮುಕ್ತಿಗೆ ಇವು ಕಾರಣವಾಗುವುದು. ಬೇಕಾದ್ರೆ ಪಡ್ಕೊಳ್ಳಿ, ನೋ ಪ್ರಾಬ್ಲಮ್. ಆದ್ರೆ ನೀವು ಭೂಮಿ ಮೇಲೆ ಬಂದಿರೋ ಮಿಷನ್ ಏನಿದೆ ಅದರಿಂದ ವಂಚಿತ ಆಗ್ತಿಲ್ಲ. ನೀವು ಅದನ್ನೆಲ್ಲ ಇಟ್ಕೊಂಡು ಆ ಮಿಷನ್ ಕಂಪ್ಲೀಟ್ ಮಾಡ್ತೀನಿ ಅಂದ್ರೆ ಮಾಡಿ. ಆದ್ರೆ ಮಿಷನ್ ಒಂದು ಉಳಿಸ್ಕೊಂಡು ಮಿಕ್ಕಂತೆಲ್ಲ ಪಡ್ಕೊಂಡ್ರೆ ಚೀರು. ನೀವು ಏನಕ್ಕೆ ಬಂದಿದ್ದೀರಿ ಭೂಮಿ ಮೇಲೆ ಅನ್ನೋದು ಅವೆಲ್ಲ ಆಮೇಲೆ. ಬೇರೆ ಬೇರೆ ರತ್ನಗಳನ್ನ ಮಣಿಗಳನ್ನ ಅಲಂಕರಿಸಿಕೊಳ್ಳೋದು ಆಮೇಲೆ. ಅದು ನೀವು ಪ್ಯೂರ್ ಆಗಿ ಆ ಪ್ಯೂರಿಟಿಯನ್ನ ಧ್ಯಾನದಲ್ಲಿ ಸಾಧಿಸಿ. ಏನು ಆಲೋಚನೆ ಇಲ್ಲ. ಉಸಿರಿನ ಆನಂದ, ದೇಹದ ನಿಶ್ಚಲತೆ, ಮನಸ್ಸಿನ ಪ್ರಶಾಂತತೆ, ಭಾವನೆಯ ಪರಿಶುದ್ಧತೆ, ಸಂಪೂರ್ಣ ನಿರ್ಮಲ ಚಿತ್ತ, ಶಾಂತಿ ಶಾಂತಿ ಶಾಂತಿ, ಪರಮ ಶಾಂತಿ. ಈ ಸ್ಥಿತಿಗೆ ಬನ್ನಿ, ಮಿಕ್ಕದ್ದೆಲ್ಲ ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. यह भाव दशा, यह चित्त दशा अंतर स्थिति में हम परिशुद्धता प्राप्त करने के बाद बाह्य स्थिति में भी परिशुद्धता प्राप्त करना चाहिए. यदि हम उसे प्राप्त नहीं करेंगे तो जिस मिशन के लिए धरती पर हम आए हैं उसे हम कंप्लीट नहीं कर पाएंगे. और तो और आगे मिशन शंबाला शुरू करने वाले हैं. शंबाला में प्रवेश करने के लिए परिशुद्धता चाहिए. जिस परिशुद्धता से आप सामाजिक जीवन में ही जी नहीं पा रहे हैं, अपने पारिवारिक जीवन में ही जी नहीं पा रहे हैं, ध्यान से आंखें खोलने के बाद जो जो सदस्य आपसे मिलते हैं रात में ध्यान करके सोने तक, उनसे ही आप परिशुद्धता से व्यवहार नहीं कर पा रहे हैं, तो उस परम परिशुद्धता की स्थिति, शंबाला स्थिति में कैसे प्रवेश करें? इम्पॉसिबल. तो क्या करना चाहिए? बाह्य रूप से भी हम अत्यंत परिशुद्धता से व्यवहार करें. हमारी वाणी हो, दृष्टि हो, सुनना हो, कार्य हो, हमारी भावनाएं हो, हमारे चित्त की दशा, सब कुछ परिशुद्ध आत्मा की स्थिति में बिहेव करेंगे. बाह्य रूप से परिशुद्धता प्राप्त करने तक अंतरंग परिशुद्धता अपूर्ण है. और या यूं समझिए, अंतरंग की परिशुद्धता अभी तक हुई नहीं है, केवल भ्रम. हाँ, ऐसे हो सकता है, केवल बाह्य रूप से ही परिशुद्ध लोग हो सकते हैं, लेकिन अंतर, ठीक है, वो उनको छोड़ेंगे, उनका सिलेबस है. और जब प्यूरिफिकेशन पाथ में आएंगे तब उसका सामना करेंगे.
ओ, उससे हमारा लेना देना कुछ भी नहीं। लेकिन हम दोनों तरफ से परिशुद्ध है या नहीं, ये मायना रखता है। क्योंकि यही अकाउंटेबिलिटी वहां पे हमें देना होता है। वो लोग हमें दिखाते, हमें देना नहीं, वो लोग हमें दिखाते हैं, दिए बिना ही वो दिखाते हैं। देना ये सोशल लैंग्वेज, हमारा पूरा अकाउंट उनके पास है। तो इसके लिए मास्टर्स ध्यान से बाहर आते हैं, तो ध्यान की स्थिति को बरकरार रखिए। अभी आपके लिए आगे क्लासेस शुरू होने वाले हैं। मिशन शंबाला, शंबाला में प्रवेश करके शंबाला के मास्टर के साथ जुड़कर कैसे काम करना, शंबाला जो अभी धरती के अंदर है उसे संपूर्ण धरती पर प्रकट करने के लिए हमारा काम क्या होता है, ये हम काम करें, नित्य काम करें। उसके लिए क्राइटेरिया है, एलिजिबिलिटी है, अंतरंग बहिरंग परिशुद्धता। नहीं सर, बाहर के क्लास में ये सब नहीं पूछते, बस वो अद्भुत अनुभव पूछते हैं और उनको तालियां मिलते हैं, उनको सम्मान मिलता है। ठीक है, वहां जाइए, प्लीज जाइए, अभी के अभी जाइए। यहाँ अपने को प्यूरिफाई करना ही तो आई, अन्यथा छोड़ सकते हो। आगे बहुत कुछ शुरू होने वाला है मास्टर्स। उसके लिए ए मिनिमम एलिजिबिलिटी है, मिनिमम क्राइटेरिया है, अंतरंग बहिरंग शुद्धता, परिशुद्धता, महापरिशुद्धता। प्रैक्टिस, 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 प्रैक्टिस। थैंक यू, थैंक यू, थैंक यू, थैंक यू सो मच मास्टर्स।